Hi everyone. Today I am going to discuss about KA latest update about KCT 2026 exam instructions. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಕೆಸೆಟ್ ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲಾಖೆಯು KCT ಬರೆಯುವಂಥ ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ಹೊರಡಿಸಿದೆ. ಅದೇನೆಂದರೆ ನೋಡ್ಬೋದು, ಅಭ್ಯರ್ಥಿಗಳು ನಿಗದಿತ ಸಮಯಕ್ಕಿಂತ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಿ ಇರಬೇಕಾಗ್ತದೆ. ಯಾಕಂದರೆ ಕೊನೆಯ ಒಂದು ಹಂತದಲ್ಲಿ ಬಸ್ ಮಿಸ್ ಆಗೋದು ಅಥವಾ ಟ್ರೈನ್ ಮಿಸ್ ಆಗೋದು, ಇಂಥ ಒಂದು ಕಾರಣಗಳಿಂದ ಅಭ್ಯರ್ಥಿಗಳಿಗೆ ಏನೋ ಒಂದು ಒತ್ತಡ ಉಂಟಾಗ್ತದೆ. ಅದನ್ನು ಹೋಗಲಾಡಿಸಲು ಅಭ್ಯರ್ಥಿಗಳು ಸಮಯಕ್ಕಿಂತ ಮುಂಚೆನೇ ಹಾಜರಿರಬೇಕೆಂದು ಸೂಚಿಸಿದೆ. ಅದೇ ರೀತಿಯಾಗಿ ನೀವು ನೋಡ್ಬೋದು, ಇಲ್ಲಿ ಏನಪ್ಪ ಅಂದರೆ ಕೆಲವೊಂದು ವಸ್ತುಗಳನ್ನ ಪರೀಕ್ಷಾ ಕೇಂದ್ರಕ್ಕೆ ನಿಷೇಧ ಮಾಡಿದ್ದಾರೆ. ಯಾವಂದರೆ ಅಭ್ಯರ್ಥಿಗಳು ನೋಡ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಿರ್ಬೋದು, ಓಕೆ, ಮೊಬೈಲ್ ಫೋನ್ ಇರ್ಬೋದು, ಬ್ಲೂಟೂತ್ ವಾಚ್ ಇರ್ಬೋದು, ಬ್ಲೂಟೂತ್ ಡಿವೈಸಸ್ಸು, ಓಕೆ, ವೈಟ್ ಫ್ಲೂಯಿಡು, ವೈರ್ಲೆಸ್ ಸೆಟ್ಸು, ಚೀಟಿಗಳು, ಪುಸ್ತಕ, ಹಾಗೆ ಇತ್ಯಾದಿ ಒಂದು ವಸ್ತುಗಳನ್ನ ಪರೀಕ್ಷಾ ಕೇಂದ್ರಕ್ಕೆ ನಿಷೇಧಿಸಲಾಗಿದೆ. ಓಕೆ, ಅದೇ ರೀತಿಯಾಗಿ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಅಭ್ಯರ್ಥಿಗಳು ಒಯ್ಯಬೇಕಾಗ್ತದೆ. ತಮ್ಮ ಒಂದು KCTಯ ಅಂದರೆ UGCETಯ ಹಾಲ್ ಟಿಕೆಟ್ ಇರ್ಬೋದು, ಅದ್ರ ಜೊತೆಗೆ ಒಂದು ಗೌರ್ಮೆಂಟ್ ID ಪ್ರೂಫ್ಸ್ನು ಕೂಡ ಒಯ್ಬೋದು. ಪಾಸ್ಪೋರ್ಟ್ ಇರ್ಬೋದು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID, ಸೆಕೆಂಡ್ PUC ಹಾಲ್ ಟಿಕೆಟ್, ಓಕೆ, ಹೀಗೆ ಹಲವಾರು ಒಂದು ದಾಖಲಾತಿಗಳನ್ನು ಒಯ್ಯಬೇಕಾಗ್ತದೆ. ಓಕೆ, ತಾವು ಅಭ್ಯರ್ಥಿ ನಿಜವಾದ ಅಭ್ಯರ್ಥಿ ಹೌದು ಅಲ್ಲ ಅಂತ ಖಚಿತಪಡಿಸಿಕೊಳ್ಳಲು. ಅದೇ ರೀತಿಯಾಗಿ ಕೆಲವೊಬ್ಬರು ಅಭ್ಯರ್ಥಿಗಳು ಏನು ಮಾಡ್ತಾರೆ, ಕೈ ಗಡಿಯಾರವನ್ನು ಒಯ್ತಾರೆ. ಕೈ ಗಡಿಯಾರವನ್ನು ಒಯ್ಯೋದು ನಿಷೇಧ ಮಾಡಿದ್ದಾರೆ, ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಯಾಕಂದರೆ ಇಲಾಖೆಯ ವತಿಯಿಂದ ಪರೀಕ್ಷಾ ಕೊಠಡಿಯಲ್ಲಿ ಒಂದು ಗಡಿಯಾರವನ್ನು ಹಾಕಿರ್ತಾರೆ. ವಿದ್ಯಾರ್ಥಿಗಳು ಅಲ್ಲೇ ಒಂದು ಸಮಯವನ್ನು ನೋಡಬೇಕಾಗ್ತದೆ. ಮತ್ತು ಬೆಲ್ಗಳ ವ್ಯವಸ್ಥೆ ಇರ್ತದೆ. ಯಾವ ಬೆಲ್ಲು ಏನನ್ನು ಇಂಡಿಕೇಟ್ ಮಾಡ್ತದೆ ಅಂತ ಇಲಾಖೆಯು ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ, ಬೆಲ್ ಟೈಮಿಂಗ್ಸ್ ಅಂತ, ಅಲ್ಲಿ ನೋಡ್ಕೋಬೋದು ನೀವು. ಅದ್ರ ಜೊತೆಗೆ ಮತ್ತೊಂದು ಏನಂದರೆ, ಅಭ್ಯರ್ಥಿಗಳು 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕಾಗ್ತದೆ. ಓಕೆ, ಈಗ ತಾನೇ ನಾನು ಹೇಳಿದ್ದೆ, ಲಾಸ್ಟ್ ಅಂದರೆ ಮಿನಿಟ್ನಲ್ಲಿ ರಶ್ ಆಗ್ತದೆ, ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಹೀಗೆ ಲೇಟಾಗಿ ಬಂದಾಗ ಒತ್ತಡಕ್ಕೆ ಒಳಗಾಗ್ತಾರೆ. ಅದನ್ನು ಹೋಗಲಾಡಿಸಲು 2 ಗಂಟೆ ಮುಂಚಿತವಾಗಿ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಬೆಲ್ ಟೈಮಿಂಗ್ಸ್ ಬಗ್ಗೆ ಹೇಳಿದೆ. ಇಲಾಖೆಯ ಒಂದು ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿರ್ತಾರೆ, ನೀವು ಅಲ್ಲಿ ನೋಡ್ಕೋಬೋದು ಯಾವ ಬೆಲ್ ಯಾವ ಸಮಯವನ್ನು ಇಂಡಿಕೇಟ್ ಮಾಡ್ತದೆ ಅಂತ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ವರ್ಷನ್ ಕೋಡ್, ಕ್ರಮ ಸಂಖ್ಯೆ, ಅವುಗಳ ಬಗ್ಗೆ ಜಾಗೃತರಾಗಿರಬೇಕು. ತಮ್ಮ ಒಂದು OMR ಶೀಟಲ್ಲಿ ನೀಟಾಗಿ ಅವುಗಳನ್ನ ಎಂಟ್ರಿ ಮಾಡಬೇಕು. ಅದೇ ರೀತಿಯಾಗಿ ನಾಮಿನಲ್ ರೋಲ್ ಕಾಲ್ನಲ್ಲಿ ಕೂಡ ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ಅದೇ ರೀತಿಯಾಗಿ ಮತ್ತು ಕೆಲವೊಂದಿಷ್ಟು ಡಿವೈಸ್ಗಳಿದ್ದಾವೆ, ಬ್ಲೂಟೂತ್ ಡಿವೈಸಸ್. ಓಕೆ, ಅವುಗಳನ್ನ ಅಭ್ಯರ್ಥಿಗಳು ನಕಲು ಮಾಡಲು ಬಳಸ್ತಾರೆ. ಕಿವಿ ಇರ್ಬೋದು, ಕುತ್ತಿಗೆ ಭಾಗದಲ್ಲಿ, ಬಾಯಿ, ಹೀಗೆ ಅವುಗಳನ್ನ ತಲೆಯಲ್ಲಿ ಧರಿಸಿಕೊಂಡು ಪರೀಕ್ಷಾ ಒಂದು ನಕಲು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಬ್ಲೂಟೂತ್ ಡಿವೈಸ್ಗಳನ್ನ ನಿಷೇಧ ಮಾಡಿದೆ. ಅದೇ ರೀತಿಯಾಗಿ ವಸ್ತ್ರ ಸಂಹಿತೆ, ಡ್ರೆಸ್ ಕೋಡ್ ಅಂತ ಕರಿತೀವಿ, ಒಂದು ನಿರ್ದಿಷ್ಟವಾದ ಡ್ರೆಸ್ ಕೋಡನ್ನು ಇಲಾಖೆಯು ಸೂಚನೆಯಲ್ಲಿ ಹೊರಡಿಸಿದೆ. ಆ ಒಂದು ವಸ್ತ್ರ ಸಂಹಿತೆಯನ್ನು ಧರಿಸಿಕೊಂಡು ಅಭ್ಯರ್ಥಿಗಳು ಬರಬೇಕಾಗ್ತದೆ. ಪುರುಷ ಅಭ್ಯರ್ಥಿಗಳಿಗೆ ಫುಲ್ ಶರ್ಟ್ ಅಲೋ ಇರೋಂಗಿಲ್ಲ. ಹಾಫ್ ಶರ್ಟ್ ಅಂದರೆ ಟೀ ಶರ್ಟ್ಗಳನ್ನು ನೀವು ವೇರ್ ಮಾಡಿ ಹೋಗ್ಬೋದು. ಅದೇ ರೀತಿಯಾಗಿ ಶೂಸ್, ಸಾಕ್ಸ್ಗಳನ್ನ ಹಾಕ್ಕೊಂಡು ಹೋಗೋ ಹಾಗಿಲ್ಲ ಪುರುಷ ಅಭ್ಯರ್ಥಿಗಳು. ಹಾಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಆಭರಣಗಳನ್ನು ಧರಿಸಿಕೊಂಡು ಹೋಗುವ ಹಾಗಿಲ್ಲ. ಮಾಂಗಲ್ಯ ಸರಕ್ಕೆ ಮಾತ್ರ ಅವಕಾಶ ಇರ್ತದೆ. ಅದನ್ನು ಬಿಟ್ಟು ಉಳಿದ ಆಭರಣಗಳನ್ನು ಧರಿಸಿಕೊಂಡು ಹೋಗುವ ಹಾಗಿಲ್ಲ. ಅದೇ ರೀತಿಯಾಗಿ ಇಲಾಖೆಯು ಎಚ್ಚರಿಕೆಯಿಂದ ಈಗ ಆಲ್ರೆಡಿ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಏನಾದರೂ ತಿದ್ದುಪಡಿ ಇದ್ದಲ್ಲಿ, ನೇಮ್ ಇರ್ಬೋದು, ಸ್ಪೆಲ್ಲಿಂಗ್ಸ್ ಇರ್ಬೋದು, ತಿದ್ದುಪಡಿ ಇದ್ದಲ್ಲಿ ಇಲಾಖೆಯ ಗಮನಕ್ಕೆ ತರಬೇಕಂತ ಕೇಳಿದ್ದಾರೆ. ಓಕೆ, ಇದಿಷ್ಟು ವಿಶೇಷ ಸೂಚನೆಗಳು. ಇವುಗಳನ್ನು ಪಾಲಿಸಿಕೊಂಡು ನಿಮ್ಮ ಒಂದು ಪರೀಕ್ಷೆಯನ್ನು ಉತ್ತಮಗೊಳಿಸಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ವಿಶೇಷ ತಿಳಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ KCT ಎಕ್ಸಾಮ್ 2026. ಥ್ಯಾಂಕ್ ಯು.